ಮೊದಲಿಗೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಸೀಟು ಹಂಚಿಕೆ ಆಗಬೇಕಿದೆ. ಇದು ಮುಂಬರುವಂತ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೇನು ಪ್ರೊಸೀಜರ್ಗಳು ಆಗಬೇಕಿದೆ ಅನ್ನುವಂಥದ್ದನ್ನ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಸೀಟು ಹಂಚಿಕೆ ಕುರಿತು ದಿನೇಶ್ ಗುಂಡೂರಾವ್ ಈಗ ಆಲ್ರೆಡಿ ಚರ್ಚಿಸಿದ್ದಾರೆ. ಎಚ್.ಡಿ. ದೇವೇಗೌಡರ ಜೊತೆ ದಿನೇಶ್ ಗುಂಡೂರಾವ್ ಚರ್ಚೆಯನ್ನು ನಡೆಸಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಈ ಬಗ್ಗೆ ಚರ್ಚೆಯನ್ನು ನಾನು ನಡೆಸ್ತೀನಿ ಅನ್ನುವಂತಾನೆ ಹೇಳಿದ್ದಾರೆ. ಆದಷ್ಟು ಬೇಗ ಸೀಟು ಹಂಚಿಕೆ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ ನವದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾಳೆ ಸೀಟು ಹಂಚಿಕೆ ಬಗ್ಗೆ ನಿನ್ನೆ ದಿವಸ ಈಗಾಗಲೇ ನಮ್ಮ ಅಧ್ಯಕ್ಷರು ಗುಂಡೂರಾವ್ ಅವರು ಹಿರಿಯರಾಗಿರ್ತಕ್ಕಂಥ ದೇವೇಗೌಡರ ಜೊತೆ ಮಾತನಾಡಿದ್ದಾರೆ. ನಿನ್ನೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ರವರು ಬೆಂಗಳೂರಿಗೆ ಬಂದು ನಮ್ಮನ್ನೆಲ್ಲ ಮಾತಾಡಿಸಿ ನಾವೆಲ್ಲ ಸಭೆ ಮಾಡಿ ಕೆಲವು ತೀರ್ಮಾನಗಳನ್ನು ಮಾಡಿಕೊಂಡಿದ್ದೇವೆ. ಸೊ ಅಂತಿಮವಾಗಿ ಇನ್ನು ಆದಷ್ಟು ಶೀಘ್ರವಾಗಿ ನಮ್ಮ ಹಂಚಿಕೆ ಬಗೆಹರಿಯುತ್ತೆ. ಅದಾದಮೇಲೆ ಸ್ವಾಭಾವಿಕವಾಗಿ ನಮಗೆ ಎಷ್ಟು ಸೀಟು ಬಂದಿರುತ್ತೆ ನಮ್ಮ ಭಾಗಕ್ಕೆ ಅದನ್ನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ. ಈಗಾಗಲೇ ಅದರ ಪ್ರಕ್ರಿಯೆಗಳು ನಡೀತಾನೇ ಇದೆ, ಸತತವಾಗಿ ನಡೀತಾನೇ ಇದೆ. ಅಲ್ಲ, ಅದ್ರ ಬಗ್ಗೆನೇ ಚರ್ಚೆ ಆಗಬೇಕಲ್ಲ. ಈಗ ಅವರು ಎಷ್ಟು ಸೀಟ್ ಕೇಳ್ತಾರೆ, ಎಲ್ಲೆಲ್ಲಿ ಕೇಳ್ತಾರೆ, ಅಲ್ಲಿ ನಮ್ಮ ಅಭ್ಯರ್ಥಿ ಸಿಟ್ಟಿಂಗ್ ಇದ್ದಾರಾ ಅಥವಾ ಇಲ್ವಾ, ಅದೆಲ್ಲ ತೀರ್ಮಾನ ಆಗಬೇಕು. ಅದಕ್ಕಾಗಿಯೇ ಚರ್ಚೆ ಮಾಡೋದು. ಅವ್ರು ಎಷ್ಟು ಕೇಳ್ತಿದ್ದಾರೆ ಸರ್? ಇನ್ನೂ ಗೊತ್ತಿಲ್ಲ ನಮಗೆ. ಅವ್ರ ಜೊತೆನಲ್ಲಿ ಕೂತ್ಕೊಂಡ ಮೇಲೆ ಗೊತ್ತಾಗುತ್ತೆ. ಈಗ ನಾನು ಮಾನ್ಯ ದಿನೇಶ್ ಗುಂಡೂರಾವ್ ಮತ್ತು ನಾನು ಇಬ್ಬರು ಕೂಡ ಅವ್ರ ಜೊತೆ ಮಾತಾಡಬೇಕು ಅಂತೇಳಿ ನಮಗೆ ಅಥರೈಸ್ ಮಾಡಿದ್ದಾರೆ. ನಾವಿಬ್ಬರು ಮಾತಾಡ್ತೀವಿ ಇವತ್ತು ನಾಳೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಈಗ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ನಾಳೆ ಅಥವಾ ಇವತ್ತಿನ ಒಳಗಾಗಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಎಷ್ಟು ಸೀಟ್ ಕೇಳಿದ್ದಾರೆ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮಾಹಿತಿ ಸರಿಯಾದಂತ ರೀತಿಯಲ್ಲಿ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ಕೊಳ್ದೆ ಹೋಗ್ಬಿಟ್ಟಿದಾರೋ ಅಥವಾ ಬಿಚ್ಚಿಡೋದಕ್ಕೆ ಈ ಟೈಮ್ನಲ್ಲಿ ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೋ, ಏನ್ ಕತೆ ಹರೀಶ್? ಮಾಲ್ತೇಶ್, ಈಗಾಗಲೇ ದೇವೇಗೌಡರ ಜೊತೆ ಚರ್ಚೆಯನ್ನ ಸೀಟು ಹಂಚಿಕೆ ಬಗ್ಗೆ ಮಾಡಿದ್ದಾರೆ. ದೇವೇಗೌಡರು ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಮುಖ್ಯವಾಗಿ ಇಷ್ಟು ಸೀಟು ನಮಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರ್ತಾರೆ. ಆ ಬಗ್ಗೆನೇ ಕೂಡ ಇವತ್ತು ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಹಾಗೂ ಡಿ.ಸಿ.ಎಂ. ಪರಮೇಶ್ವರ್ ಅವರು ಇವತ್ತು ದೆಹಲಿಗೆ ಬಂದಿದ್ದಾರೆ. ದೆಹಲಿಯಲ್ಲಿ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಇವತ್ತು ದೆಹಲಿಯಲ್ಲಿ ಇಲ್ಲ, ಅವರು ದೆಹಲಿ ಬಿಟ್ಟು ಹೊರಗಡೆ ಇದ್ದಾರೆ. ಹಾಗಾಗಿ ಇವತ್ತು ಯಾರ ಜೊತೆ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲ ಕೇಳಿಸಿದೆ. ಯಾಕಂತಂದ್ರೆ ಅಹಮದ್ ಪಟೇಲ್ ಇದ್ದಾರೆ, ಹಾಗೂ ಗುಲಾಂ ನಬಿ ಆಜಾದ್ ಅವರು ಕೂಡ ಇದ್ದಾರೆ. ಇವ್ರ ಜೊತೆ ಏನಾದ್ರು ಚರ್ಚೆ ಮಾಡ್ತಾರಾ ಅನ್ನುವಂಥದ್ದು. ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡ್ತಾನೆ ಸೀಟು ಹಂಚಿಕೆ ಬಗ್ಗೆ ಫೈನಲ್ ಆಗುವಂತ ಸಾಧ್ಯತೆ ಇಲ್ಲ. ಯಾಕೆಂತಂದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಹೇಳಿ ಕಳ್ಸಿದ್ರು, ಮೊದಲು ಅಲ್ಲಿ ದೇವೇಗೌಡರು ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡಿದ ನಂತರ, ಅಂದ್ರೆ ಒಂದು ಒಪ್ಪಂದಕ್ಕೆ ಬಂದ ನಂತರ ದೆಹಲಿಗೆ ಬನ್ನಿ ಅನ್ನುವಂಥದ್ದನ್ನ ಹೇಳಿದ್ರು. ಅಂದ್ರೆ ನಿನ್ನೆ ದೇವೇಗೌಡರ ಜೊತೆ ರಾಜ್ಯ ಕಾಂಗ್ರೆಸ್ ನಾಯಕರು ನಡೆಸಿದಂತಹ ಚರ್ಚೆ ಒಂದ್ ವೇಳೆ ಸಫಲ ಆಗಿದ್ರೆ, ಅಂದ್ರೆ ಸೀಟು ಹಂಚಿಕೆಯ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಿದ್ರೆ, ಇವತ್ತು ದೆಹಲಿಗೆ ಬಂದಿರತಕ್ಕಂಥ ಪರಮೇಶ್ವರ್ ಅವರು ಸೀಟು ಹಂಚಿಕೆ ಬಗ್ಗೆ ಒಂದು ಅಂತಿಮವಾದ ನಿರ್ಧಾರವನ್ನ ಕೇಳಲಿಕ್ಕೆ ಹೈಕಮಾಂಡ್ ಜೊತೆ ಮಾತಾಡಲಿಕ್ಕೆ ಇವತ್ತು ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇವತ್ತು ದಿನೇಶ್ ಗುಂಡೂರಾವ್ ಕೂಡ ಬಂದಿದ್ದಾರೆ, ಮತ್ತೆ ಪರಮೇಶ್ವರ್ ಅವರು ಕೂಡ ಬಂದಿರ್ತಕ್ಕಂಥದ್ದು. ಇಲ್ಲಿ ಈಗ ಕಾಂಗ್ರೆಸ್ಗೆ ಮುಖ್ಯ ಅನ್ನುವಂಥದ್ದು ಹಾಲಿ ಇರ್ತಕ್ಕಂಥ ಕಾಂಗ್ರೆಸ್ ಸಂಸದರೇನಿದ್ದಾರೆ ಅವರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಬೇಡವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಯಾಕಂದ್ರೆ ಜೆಡಿಎಸ್ ಕೂಡ ಅವೇ ಕ್ಷೇತ್ರಗಳು ಬೇಕು ಅನ್ನುವಂತ ನಿಟ್ಟಿನಲ್ಲಿ ತನ್ನ ಪಾಲಿನದನ್ನ ಕೇಳ್ತಾ ಇದೆ. ಹಾಗಾಗಿ ಇದನ್ನ ಬಿಟ್ಕೊಡ್ಬೇಕು ಬೇಡವಾ ಅನ್ನುವಂತ ನಿರ್ಧಾರ ಮಾಡ್ಬೇಕು ಅಂತಂದ್ರೆ ಅದು ಹೈಕಮಾಂಡ್ ನಿರ್ಧಾರವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಒಂದು ಸುತ್ತಿನ ಮಾತುಕತೆಯನ್ನ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ನಂತರ ನಿರ್ಧಾರವನ್ನ ದೇವೇಗೌಡರಿಗೆ ತಿಳಿಸ್ಲಿಕ್ಕೆ ಈ ಒಂದು ದೆಹಲಿ ಭೇಟಿಗೆ ಬಂದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಿದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಹರೀಶ್.